ಕನ್ನಡತಿಶೀಲ ನಮ್ಮೂರು ಚಾಮಲಾಪುರ. ನಮ್ಮ ಕೆಚ್ಚದೆಯ ವೀರ ಕನ್ನಡಿಗರು ತಂಡದಿಂದ ಸ್ವಾಮಿ ಯರಗನಹಳ್ಳಿಯಿಂದ ಮಧು ಮತ್ತು ಕಾರ್ತಿಕ್ ಇವ್ರು ನಾವು 3 ಜನ ಕೂಡ ಇವತ್ತು ನಮ್ಮ ಗೊಂಡೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಒಂದು ಗಿಡಗಳನ್ನು ನೆಡ್ಸೋಣ ಅಂತ ಬಂದಿದ್ದೀವಿ. ಕಾರಣ ಏನಪ್ಪ ಅಂದರೆ ಇವತ್ತು ಪರಿಸರ ದಿನದಿಂದ ಇವತ್ತಿಂದ ನಾವು ಒಂದು ಸ್ಟಾರ್ಟ್ ಮಾಡಿ ಸುಮಾರು 1 ತಿಂಗಳ ಕಾಲ ಒಂದು 2000 ಗಿಡಗಳನ್ನು ನೆಡ್ಸ್ತಕ್ಕಂಥ ಒಂದು ಉದ್ದೇಶನ ಇಟ್ಕೊಂಡಿದ್ದೀನಿ. ಹಾಗೆ ದ್ವಾರಕಾನಾಥ್ ಸರ್ ಅವರು ಇದು ಅರಣ್ಯಾಧಿಕಾರಿಗಳು ಹಾಗೆ ಕೋಟೆ ಬೆಟ್ಟ ಇವರು ಕೂಡ ಇಲ್ಲಿ ಹಾಜರಿದ್ದಾರೆ. ನಾವು ಗಿಡಗಳನ್ನ ನೆಡೆಸ್ತಾ ಇದ್ದೀವಿ. ಹಾಗೆ ಇಲ್ಲಿ ಮುಖ್ಯ ಶಿಕ್ಷಕರಾದಂತಹ ನಾಗರತ್ನ ಮೇಡಮು ಹಾಗೆ ನವೀನ್ ಸರು ಲತಾ ಮೇಡಮ್ ಕೂಡ ಇದ್ದಾರೆ. ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಮಕ್ಕಳಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಮಕ್ಕಳು ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಈ ಮಕ್ಕಳುಗಳ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಾನು ಸರ್ಕಾರಿ ಶಾಲೆಗಳನ್ನೇ ಗಿಡ ನೆಡೋದಕ್ಕೆ ಏಕೆ ಆಯ್ಕೆ ಮಾಡ್ಕೊತೀನಿ ಅಂದರೆ ನಮ್ಮ ಶಿಕ್ಷಕರಿಗೆ ಪರಿಸರದ ಮೇಲಿರ್ತಕ್ಕಂಥ ಕಾಳಜಿ ತುಂಬ ಇದೆ ಅಂತ ಗೊತ್ತು. ಮಕ್ಕಳು ಕೂಡ ಗಿಡಗಳನ್ನ ಬೆಳೆಸ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಗಿಡಗಳನ್ನ ಸರ್ಕಾರಿ ಶಾಲೆಗೆ ಆಯ್ಕೆ ಮಾಡ್ಕೊಂಡು ನೆಡ್ತಾ ಇದ್ದೀನಿ. ಹೋದ ವರ್ಷ ಕೂಡ 1000 ಗಿಡಗಳನ್ನು 50 ಸರ್ಕಾರಿ ಶಾಲೆಗಳಿಗೆ ನೆಡೆಸಿದ್ದೆ. ಈ ವರ್ಷ ಕೂಡ ಒಂದು 2000 ಗಿಡಗಳನ್ನು ನೆಡೆಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಆಮ್ಲಜನಕ ಬೇಕು, ನಮಗೆ ಮಳೆ ಬೇಕು, ಎಲ್ಲದಕ್ಕೂ ನಮಗೆ ಈಗ ಮರಗಳನ್ನು ಕಡಿತಿದ್ದಾರೆ ಹೊರತು ಯಾರು ಬೆಳೆಸ್ತಾ ಇಲ್ಲ. ಹಾಗಾಗಿ ನಾವು ಒಂದು ಪರಿಸರವನ್ನು ಉಳಿಸೋಣ, ನಮ್ಮ ಪ್ರಕೃತಿಯನ್ನು ಉಳಿಸೋಣ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಸುಮಾರು 60-70 ಮಕ್ಕಳಿದ್ದಾರೆ. ಇಲ್ಲಿ 3 ಜನ ಟೀಚರ್ಸ್ ಇರೋದು. ಈಗ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಅವ್ರ ಶಿಕ್ಷಕರ ಕೊರತೆ ಇದೆ. ಯಾಕೆಂದರೆ ಎಲ್ಲ ಕ್ಲಾಸ್ನು ಮಾಡಬೇಕು ಅಂದರೆ 3 ಶಿಕ್ಷಕರಿಂದ ಮಾಡೋದು ತುಂಬ ಕಷ್ಟ. ಯಾಕೆಂದರೆ 7th ಇದೆ ಈ ಕ್ಲಾಸು. ಹಾಗಾಗಿ ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ಇನ್ನಷ್ಟು ಶಿಕ್ಷಕರನ್ನು ಶಾಲೆಗಳಿಗೆ ನೇಮಿಸಿ ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ಗಣತಿ ಆ ಕಾರಣಕ್ಕೋಸ್ಕರ ಅವ್ರ ಮೀಟಿಂಗಿ ಒಂದು ದಿನ ಅವ್ರನ್ನ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ, ಪಾಠ ಮಾಡೋಕ್ಕೆ ಬಿಡ್ತಾ ಇಲ್ಲ. ನೀವು ನಾನು ನೋಡ್ತಾ ಇದ್ದೀನಿ. ಹಾಗೆ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ. ಅವ್ರಿಗೆ ಕೊಡಿ ಆ ಕೆಲಸನ, ಅವ್ರು ಮಾಡ್ತಾರೆ, ಅವ್ರಿಗೂ ಒಂದು ಕೆಲಸ ಸಿಗುತ್ತೆ. ಯಾಕೆ ಎಲ್ಲದಕ್ಕೂ ಸರ್ಕಾರಿ ಶಾಲೆ ಶಿಕ್ಷಕರನ್ನು ಬಳಸ್ತಾರೆ, ಅವ್ರನ್ನ ಪಾಠ ಮಾಡೋಕ್ಕೆ ಬಿಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಕನ್ನಡತಿಶೀಲ. ಹಾಗೆ ಇನ್ನೊಂದೇನಪ್ಪ ಅಂದರೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಇವ್ರನ್ನೂ ಕೂಡ ಬೇರೆ ಬೇರೆ ಕಾರಣಗಳಿಗೆ ಅಂದರೆ ಗಣತಿಗೆ ಇದಕ್ಕೆಲ್ಲ ಹಾಕ್ತಾರೆ. ಇದೆಲ್ಲ ಬಿಟ್ಟು ಅವ್ರನ್ನೂ ಕೂಡ ಮಕ್ಕಳಿಗೆ ಒಂದು ಪಾಠಗಳನ್ನು ಹೇಳ್ಕೊಡೋಕ್ಕೆ, ಮಕ್ಕಳ ಜೊತೆ ಅವ್ರಿಗೆ ಒಂದು ಚಟುವಟಿಕೆಗಳನ್ನು ಮಾಡಿಸೋಕ್ಕೆ ಅವ್ರಿಗೆ ಒಂದು ಟೈಮ್ ಕೊಡಿ. ಯಾಕೆಂದರೆ ಅಂಗನವಾಡಿಯಲ್ಲಿ ನಮ್ಮ ಮಕ್ಕಳು ಪ್ರಿಪೇರ್ ಆಗಿ ಬಂದರೆ ಒಂದು ಸರ್ಕಾರಿ ಶಾಲೆಗೆ ಸೇರ್ಕೋತೇವೆ, ಒಂದು ಸರ್ಕಾರಿ ಶಾಲೆ ಉಳಿತದೆ ಅಂತ ಕೇಳ್ತೀನಿ. ಹಾಗಾಗಿ ನಮ್ಮ ಸರ್ಕಾರ ಈ ವಿಚಾರವಾಗಿ ಎಚ್ಚೆತ್ತುಕೊಂಡು ಶಿಕ್ಷಕರನ್ನು ಹೆಚ್ಚು ನೇಮಕ ಮಾಡಿ ಇಂಗ್ಲೀಷ್ ಮೀಡಿಯಮ್ನೇ ಮಾಡಿ. ಯಾಕೆಂದರೆ ನಮ್ಮ ಜನಕ್ಕೆ ಒಂದು ಸ್ವಲ್ಪ ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ. ನಮ್ಮ ಕನ್ನಡ ಶಾಲೆಯನ್ನು ಉಳಿಸ್ಬೇಕು ಅಂದರೆ ನಮ್ಮ ಇಂಗ್ಲೀಷ್ ಮೀಡಿಯಮ್ ಇರಬೇಕು. ಈ ಮಕ್ಕಳು ಎಲ್ಲ ಭಾಷೆನೂ ಕಲೀಲಿ ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಎಲ್ರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.